ನಮಸ್ಕಾರ ಎಲ್ಲ ಬೆಂಕಿ ಮಂದಿಗೆ. ನಾವು ನಿಮ್ಮ ಕ್ರ್ಯಾಕ್ ರೇಸ್ ಯೂಟ್ಯೂಬರ್. ಇವತ್ತು ನಾವು ಹೊರನಾಡ್ನಾಗ ಇದ್ದೇವೆ ರೀ. ರಾತ್ರಿ ಇಲ್ಲೇ ಸ್ಟೇ ಮಾಡಿದ್ವಿ. ಇಷ್ಟೊತ್ತಿಲ್ಲೆಲ್ಲ ಮಳೆ ಬರ್ಲತ್ತೈತಿ ರೀ. ಈಗ ಒಂದು 5 ಮಿನಿಟ್ಸ್ ಆಯ್ತು ನಿಂತೈತಿ. ಈಗೆಲ್ಲ ನೋಡ್ತಿರ್ಬೋದು ನೀವು. ಏನಾದರೂ ಮಂಜು ಕಾಣ್ತಿರ್ಬೋದು ನಿಮಗೆ. ರಾತ್ರಿ ಫುಲ್ ಲೇಟಾಗಿ ಇಲ್ಲೆಲ್ಲ ಬಂದಿದ್ವಿ. ಈಗ ತಾನೇ ಜಸ್ಟ್ ಎದ್ದೀವಿ. ರಾತ್ರಿ ಇಲ್ಲ ಲೇಟಾಗಿ ಮಲ್ಕೊಂಡಿದ್ವಿ. ಇಲ್ಲೇ ಕುಂತಿದ್ವಿ ರಾತ್ರಿ. ಜಲ್ದಿ ಹೇಳೋದು ನಮಗೆ ಅದಕ್ಕೆ ಜರ ಆಗಲಿಲ್ಲ. ನೀವೇನಾದರೂ ಇಂತಲ್ಲಿ ಬಂದ್ರೆ ಒಂದು ಬೆಟ್ಟ ಮೇಗಿನ ರೂಮ್ ಹಿಡೀರಿ. ಬೆಳಗ್ಗೆಳನ ಒಂದು ಮಸ್ತ್ ವ್ಯೂ ತೊಗೊಂಡು ನೀವು ಎಂಜಾಯ್ ಮಾಡ್ಬೋದು. ಈಗ ತಾನೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಮಾಡಿದ ನಂತರ ಇಲ್ಲಿ ಬಂದು ನಿಂತ್ಕೊಂಡು ನೋಡಿದೆ. ಫುಲ್ ಒಂದು ಗ್ರೀನರಿ ವ್ಯೂ ಕಾಣ್ತಿತ್ತು. ಇದೆಲ್ಲ ನೋಡಿದ್ರೆ ಸುಮ್ಮನೆ ಇಲ್ಲೇ ಇದ್ಬಿಡೋಣ ಇಲ್ಲಿ ಹೊರನಾಡಿನಾಗ ಬಂದೆವು ಅಂದ್ರೆ ನಮಗೆ ಒಂದು ನೆನಪಾಗೋದೇನಂದ್ರೆ ಅನ್ನಪೂರ್ಣೇಶ್ವರಿ ದೇವಾಲಯ. ನಾವು ಈ ಸದ್ದ ಅಲ್ಲೇ ಇದ್ದೇವೆ. ಈ ದೇವಾಲಯಕ್ಕೆ ಅಮ್ಮನವ್ರದ್ದು ದೇವಸ್ಥಾನ ಅಂತೂ ಇದು ಪ್ರಸಿದ್ಧ. ಎಲ್ಲ ಒಳಗಡೆ ರೆಕಾರ್ಡ್ ಮಾಡೋಕೆ ಬಿಡೋದಿಲ್ಲ, ಅದಕ್ಕೆ ಎಲ್ಲಿದೆ ನೋಡ್ಕೊಂಬಿಡ್ರಿ. ಅಲ್ಲೇ ಹೊರನಾಡೊಳಗೆ ಬರೋ ಹಳ್ಳಿ ಮನೆ ಮುಂದ್ಗಡೆ ಇದ್ದೀವಿ. ಈ ಹಳ್ಳಿ ಮನೆ 210 ವರ್ಷದ ಹಿಂದೆ ಮನೆ ಕಟ್ಟಿದಾರ ಅಂತ ಹೇಳ್ತಾರ. ಮತ್ತೆ ಮತ್ತೆ ಬೇಕು ಅಂತ ಸುತ್ತೋ ಮೋಡ ನಾನು. ಸುಕ್ಷೇತ್ರ ಶೃಂಗೇರಿ ಒಳಗಿದ್ದೀವಿ. ಈಗ ತಾನೇ ಜಸ್ಟ್ ಬಂದಿದ್ದೀವಿ. ದೇವಿ ದರ್ಶನ ಮಾಡ್ಕೊಂಡಿದ್ದೀವಿ. ಇಲ್ಲೆಲ್ಲ ಒಳಗಡೆ ಅಲೋ ಇರೋದಿಲ್ಲ, ಅದಕ್ಕೆ ವಿಡಿಯೋ ಮಾಡೋದು ಆಗುವುದಿಲ್ಲ. ಈ ದೇವಾಲಯ ಸಾಕಷ್ಟು ದೊಡ್ಡದತ್ ನಾವು ಹೇಳ್ಬೋದು. ಇನ್ನೂ ಆ ಕಡೆ ಗುರು ನಿವಾಸ ಅಂತ ಎಲ್ಲ ಇನ್ನೂ ಭಾಳ ದೊಡ್ಡದೈತಿ ಇದು. ಬರ್ರಿ ನಿಮಗೆ ತೋರಿಸಿ. ನಾವು ಈ ಸದ್ದ ಗುರು ನಿವಾಸಕ್ಕೆ ಹೊಂಟಿದ್ದೇವೆ. ಇವ್ರು ಯಾರು ಅಂದ್ರೆ ಇವರೇ ಈ ಶೃಂಗೇರಿಗೆ ಪಟ್ಟಾಧೀಶರು ಮತ್ತು ಒಡೆಯರು ಅಂತ ಹೇಳ್ಬೋದು ನಾವು. ಅವರು ಇದೇ ಸ್ಥಳದಲ್ಲಿ ಇರ್ತಾರ. ಇಲ್ಲಿ ಎಲ್ಲ ಒಳಗಡೆ ಎಲ್ಲ ರೆಕಾರ್ಡಿಂಗ್ ಅಲೋ ಇರೋದಿಲ್ಲ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್. I'll be the last one left when the lights go out. I'm down to